ಕರ್ನಾಟಕದ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ಕೆಎಸ್ ಕ್ಲಾಸಸ್ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು SDA, FDA ಮತ್ತು PSI PC ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ವಿಷಯದ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಚರ್ಚಿಸುತ್ತಾ ಹೋಗೋಣ. ಯಾರಾದರೂ ಈ ನಮ್ಮ ಕ್ಲಾಸಸ್ಗಳನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದರೆ ಅವರು ನಮ್ಮ ಈ KS ಕ್ಲಾಸಸ್ ಯೂಟ್ಯೂಬ್ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ. ಈಗ ನಾವು ಪ್ರಶ್ನೆಗಳನ್ನು ನೋಡುತ್ತಾ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನೋಡುತ್ತಾ ಹೋಗೋಣ. ಈಗ ಮೊದಲನೆಯ ಪ್ರಶ್ನೆ, ಕೃಷ್ಣದೇವರಾಯನ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಕೃಷ್ಣದೇವರಾಯನ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡುವುದಾದರೆ ಆಪ್ಷನ್ ಎ, ಹಂಪಿಯಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದ ವಿರೂಪಾಕ್ಷ ದೇವಾಲಯ ಕಂಡುಬರುತ್ತದೆ. ಈ ಹಂಪಿಯ ಕುರಿತು ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ವಿವರಣೆಯನ್ನು ನೋಡೋದಾದರೆ, ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಈ ಹಂಪಿಯನ್ನು ಇವರು ಮೊದಲು ವಿಜಯನಗರ ಸಾಮ್ರಾಜ್ಯ ಆನೆಗುಂದೆಯನ್ನು ಪ್ರಪ್ರಥಮ ಬಾರಿಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅದರ ನಂತರ ಬಂದಂತಹ ದೊರೆಗಳಾದಂತಹ ಬುಕ್ಕರಾಯ ಆಗಿರಬಹುದು, ಕೃಷ್ಣದೇವರಾಯ ಆಗಿರಬಹುದು, ಇವರ ಕಾಲದಲ್ಲಿ ಈ ಹಂಪಿ ಅತ್ಯಂತ ವಿಜೃಂಭಣೆಯಿಂದ ಇವರ ರಾಜಧಾನಿಯಾಗಿ ಮೆರೆಯುತ್ತಿತ್ತು. ಈ ಹಂಪಿ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ವಿಭಜನೆಯಾಗಿ ವಿಜಯನಗರ ಜಿಲ್ಲೆಯಾಗಿದೆ. ಆ ವಿಜಯನಗರ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ದಡದ ಮೇಲೆ ಈ ಹಂಪಿ ಎನ್ನುವಂಥದ್ದು ಕಂಡು ಬರ್ತೈತಿ. ಅದೇ ರೀತಿ ನಾವು ಈ ಕೃಷ್ಣದೇವರಾಯ ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾದಂತಹ ಶ್ರೀ ಕೃಷ್ಣದೇವರಾಯನ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತಾವೆ ಸ್ನೇಹಿತರೆ. ಅದರಲ್ಲಿ ಪ್ರಥಮ ಬಾರಿಗೆ ನಾವು ನೋಡೋದಾದರೆ ಈ ಕೃಷ್ಣದೇವರಾಯ 1509ರಿಂದ 1529ರವರೆಗೆ ಈತ ಆಳ್ವಿಕೆಯನ್ನು ಮಾಡ್ತಾನೆ. ಈತನ ತಾಯಿ ಯಾರಪ್ಪ ಅಂತಂದ್ರೆ ನಾಗಲಾಂಬಿಕೆ. ಈ ನಾಗಲಾಂಬಿಕೆಯ ಹೆಸರಿನ ಮೇಲೆ ಈತ ನಾಗಲಾಪುರವನ್ನು ನಿರ್ಮಾಣವನ್ನು ಮಾಡಿರ್ತಾನೆ. ಅದೇ ರೀತಿ ಈ ಕೃಷ್ಣದೇವರಾಯನ ಬಿರುದನ್ನು ನೋಡಿದರೆ ನಾವು ಕನ್ನಡ ರಾಜ್ಯ ರಮಾರಮಣ ಅಂತೇಳಿ ಈತನ ಬಿರುದೈತಿ. ಅದೇ ರೀತಿ ಈತ 2 ಕೃತಿಗಳನ್ನು ರಚನೆ ಮಾಡಿರ್ತಾನೆ. ಅದರಲ್ಲಿ ಒಂದು ಅಮುಕ್ತ ಮೌಲ್ಯ. ಯಾವುದು? ಅಮುಕ್ತ ಮೌಲ್ಯ ಮತ್ತು ಈ ಅಮುಕ್ತ ಮೌಲ್ಯ ಅನ್ನುವಂಥದ್ದು ತೆಲುಗು ಭಾಷೆಯಲ್ಲಿ ಇರುವಂತಹ ಒಂದು ಗ್ರಂಥ. ಅದೇ ರೀತಿ ಜಾಂಬವತಿ ಕಲ್ಯಾಣ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿರ್ತಾನೆ. ಯಾವುದು? ಜಾಂಬವತಿ ಕಲ್ಯಾಣ. ಇದು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಒಂದು ಗ್ರಂಥ ಅಂತ ಹೇಳ್ಬೋದು. ಅದೇ ರೀತಿ ಕೃಷ್ಣದೇವರಾಯಗೆ ಸಂಬಂಧಿಸಿದಂತೆ ಈತನ ಆಸ್ಥಾನಕ್ಕೆ ವಿದೇಶಿಗರು ಭೇಟಿಯನ್ನು ನೀಡಿರ್ತಾರೆ. ಅದರಲ್ಲಿ ಪರ್ಷಿಯಾ ದೇಶದ ಡೊಮಿಂಗೋ ಪಯಾಸ್ ಮತ್ತು ಡುರೈಂಡ್ ಬಾರ್ಬೋಸ್ ಅನ್ನುವಂತಹ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ. ಅದರಲ್ಲಿ ಈ ಡೊಮಿಂಗೋ ಪಯಾಸ್ ಅನ್ನುವಂಥ ವ್ಯಕ್ತಿ ಈ ಹಂಪಿ ಇದೇನಿದೆಯಲ್ಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನು ನೋಡಿ ಅಲ್ಲಿರುವಂಥ ವಜ್ರ ವೈಡೂರ್ಯ ಮತ್ತು ರತ್ನಗಳಲ್ಲಿ ವ್ಯಾಪಾರ ನಡೆಯುವುದನ್ನು ನೋಡಿ ಆತ ಒಂದು ತನ್ನ ಪ್ರವಾಸ ಕಥನದಲ್ಲಿ ಬರಿತಾನೆ, ಈ ಹಂಪಿಯಂತಹ ರಾಜ್ಯವನ್ನು ನಾನು ಪ್ರಪಂಚದಲ್ಲಿ ಕಣ್ಣಾರೆ ಕಂಡಿಲ್ಲ, ಇಂತಹ ವ್ಯಾಪಾರವನ್ನು ನಾನು ಪ್ರಪಂಚದಲ್ಲಿ ಯಾವುದೇ ಪ್ರದೇಶದಲ್ಲಿ ನೋಡಿಲ್ಲ ಅಂತೇಳಿ ಯಾರು ಡೊಮಿಂಗೋ ಪಯಾಸ್ ಅನ್ನುವಂತಹ ಪರ್ಷಿಯಾ ದೇಶದ ಪ್ರವಾಸಿಗ ಹೇಳ್ತಾನೆ. ಅದೇ ರೀತಿ ಈ ವಿಜಯನಗರ ಸಾಮ್ರಾಜ್ಯದ ಕುರಿತು ಒಂದಿಷ್ಟು ಸ್ಪಷ್ಟ ಅಂದರೆ ಮುಖ್ಯಾಂಶಗಳನ್ನು ನೋಡೋದಾದರೆ, ಈ ವಿಜಯನಗರ ಅನ್ನುವಂಥದ್ದು ಸಾಮ್ರಾಜ್ಯ 1336ರಲ್ಲಿ ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಗುತ್ತದೆ. ಇದರ ಮೊದಲ ರಾಜಧಾನಿ ಆನೆಗುಂದಿ. ಇವರು ಕಾಲಕ್ರಮೇಣವಾಗಿ ತಮ್ಮ ರಾಜಧಾನಿಯನ್ನು ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲ ರಾಜಧಾನಿ ಆನೆಗುಂದಿ, ಅದರ ನಂತರ ಹಂಪಿ, ನಂತರ ತಾಳಿಕೋಟೆ ಕದನದ ನಂತರ ಅಂದರೆ 1565ರ ನಂತರ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲನ್ನು ಅನುಭವಿಸಿದ ನಂತರ ಮುಂದಿನ ಅಂದರೆ ರಾಮರಾಯನ ಸಹೋದರನಾದಂತಹ ತಿರುಮಲರಾಯ ಈತ ಯುದ್ಧ ಭೂಮಿಯಿಂದ ತನ್ನ ಸಂಪತ್ತನ್ನು ತುಂಬಿಕೊಂಡು ಆಂಧ್ರ ಪ್ರದೇಶದ ಕಡೆಗೆ ತನ್ನ ಪಯಣವನ್ನು ಮಾಡ್ತಾನೆ. ಅದರಲ್ಲಿ ಚಂದ್ರಗಿರಿ, ಪೆನುಗೊಂಡ, ವೆಲ್ಲೂರು, ನಂತರ ಆಂಧ್ರ ಪ್ರದೇಶದ ಈ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಚಂದ್ರಗಿರಿ, ಪೆನುಗೊಂಡ, ವೆಲ್ಲೂರಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಆಳ್ವಿಕೆಯನ್ನು ಮಾಡ್ತದೆ. ಈ ವಿಜಯನಗರ ಸಾಮ್ರಾಜ್ಯದ
ಲಾಂಛನ ಯಾವುದಪ್ಪ ಅಂತಂದ್ರೆ ಎಡಮುಖ ವರಾಹ. ಯಾವುದು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಎಡಮುಖ ವರಾಹ. ಈ ವಿಜಯನಗರ ಸಾಮ್ರಾಜ್ಯ 1336ರಿಂದ 1646ರವರೆಗೆ ಮತ್ತೆ ನಂತರ ಆಳ್ವಿಕೆಯನ್ನು ಮಾಡ್ತದೆ. ಇದರ ಲಾಂಛನ ಯಾವುದು? ಎಡಮುಖ ವರಾಹ. ಪ್ರಸಿದ್ಧ ದೊರೆ ಕೃಷ್ಣದೇವರಾಯ. ಆತನ ಬಿರುದು ಯಾವುದು? ಕನ್ನಡ ರಾಜ್ಯ ರಮಾರಮಣ. ಆತನ ಆಸ್ಥಾನಕ್ಕೆ ಬಂದಂಥವರು ಡೊಮಿಂಗೋ ಪಯಾಸ್ ಮತ್ತು ಡುರಾಂಡ್ ಬಾರ್ಬೋಸ್. ಈತ ಅಮುಕ್ತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ಅನ್ನುವಂತಹ 2 ಪ್ರಸಿದ್ಧವಾದಂತಹ ಗ್ರಂಥವನ್ನು ರಚನೆ ಮಾಡಿರ್ತಾನೆ. ಇನ್ನೂ ಹಲವಾರು ಈ ಕೃಷ್ಣದೇವರಾಯನ ಸಾಧನೆಗಳನ್ನು ನಾವು ಕಾಣಬಹುದು. ಆದರೆ ಅವುಗಳನ್ನು ಮುಂದಿನ ಪ್ರಶ್ನೆಗಳಲ್ಲಿ ಮತ್ತೆ ನಾವು ತಿಳಿಯುತ್ತಾ ಹೋಗೋಣ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಶಾಸನ ಯಾವುದು? ಪ್ರಶ್ನೆ ಏನಿದೆ? ಭಾರತದ ಮೊಟ್ಟ ಮೊದಲ ಶಾಸನ ಯಾವುದು? ಇಲ್ಲಿ ನೋಡ್ರಿ, ಸರಿಯಾದಂತಹ ಆಪ್ಷನ್ನ ಉತ್ತರವನ್ನು ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಸೋಗರ ಶಾಸನ ಭಾರತದ ಮೊಟ್ಟ ಮೊದಲ ಶಾಸನ ಅಂತೇಳಿ ಕರಿತೀವಿ ನಾವು. ಯಾವುದು? ಸೋಗರ ಶಾಸನ. ಅದೇ ರೀತಿ ಈ ಆಪ್ಷನ್ಸ್ಗಳಲ್ಲಿ ನಾವು ನೋಡೋದಾದ್ರೆ ಜುನಾಗಢ ಶಾಸನ ಅಂತದೆ. ಎರಡನೇ ಆಪ್ಷನ್ಸ್ ಬಿ ಏನು? ಜುನಾಗಢ ಶಾಸನ. ಇದು ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಯಾವುದು? ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು? ಜುನಾಗಢ ಶಾಸನ. ಅದೇ ರೀತಿ ಇಲ್ಲಿ ಹಲ್ಮಿಡಿ ಶಾಸನ ಅಂತೇಳಿದ್ರು. ಹಲ್ಮಿಡಿ ಶಾಸನ ಇದು ಕನ್ನಡದ ಮೊಟ್ಟ ಮೊದಲ, ಅಂದರೆ ಕನ್ನಡ ಭಾಷೆಯಲ್ಲಿರುವಂತಹ ಮೊಟ್ಟ ಮೊದಲ ಶಾಸನ ಯಾವುದಂತಾರೆ? ಹಲ್ಮಿಡಿ ಶಾಸನ. ಇದನ್ನು ಕ್ರಿಸ್ತಪೂರ್ವ 450ರಲ್ಲಿ ಕಾಕುತ್ಸವರ್ಮ ಈ ಹಲ್ಮಿಡಿ ಶಾಸನವನ್ನು ರಚನೆ ಮಾಡಿರ್ತಾನೆ. ಇದು ಹಾಸನ ಜಿಲ್ಲೆಯಲ್ಲಿ ಹಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿ ಕಂಡುಬರ್ತದೆ. ಯಾವುದು? ಹಲ್ಮಿಡಿ ಎನ್ನುವಂತಹ ಗ್ರಾಮದಲ್ಲಿ. ಯಾವ ದೊರೆ ಅಂದರೆ ಕದಂಬ ರಾಜಮನೆತನದ ಕಾಕುತ್ಸವರ್ಮ ಕ್ರಿಸ್ತಪೂರ್ವ 450ರಲ್ಲಿ ಇದನ್ನು ರಚನೆಯನ್ನು ಮಾಡಿರ್ತಾನೆ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಡಿ ಯಲ್ಲಿದೆ ನೋಡಿ, ತಾಳೆಗುಂದ ಶಾಸನ. ತಾಳೆಗುಂದ ಶಾಸನ ಇದು ಕರ್ನಾಟಕದ ಮೊಟ್ಟ ಮೊದಲ ಶಾಸನ. ಈ ತಾಳಗುಂದ ಶಾಸನವು ಕೂಡ ಕದಂಬರ ರಾಜಮನೆತನದ ಶಾಂತಿವರ್ಮ ಅನ್ನುವಂತಹ ದೊರೆ ರಚನೆಯನ್ನು ಮಾಡಿರ್ತಾನೆ. ಇದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡುಬರುವಂತಹ ಶಾಸನ. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಪ್ರಣವೇಶ್ವರ ದೇವಾಲಯದಲ್ಲಿ ಕಂಡುಬರುವಂತಹ ಶಾಸನ. ಅದೇ ರೀತಿ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಅಂತ ಕೇಳಿದ್ರೆ ಅಂದ್ರೆ ಬ್ರಹ್ಮಗಿರಿ ಶಾಸನ ಅಂತೇಳಿ ಹಾಕಬೇಕಾಗುತ್ತೆ ನಾವು. ಯಾವುದು? ಬ್ರಹ್ಮಗಿರಿ ಶಾಸನ. ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ. ಅದೇ ರೀತಿ ನಾವು ಈ ಶಾಸನಗಳನ್ನು ಅಧ್ಯಯನವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಎಪಿಗ್ರಫಿ ಅಂತೇಳಿ ಕರಿತೀವಿ. ಎಪಿಗ್ರಫಿ ಶಾಸನಗಳ ಅಧ್ಯಯನವನ್ನು ನಾವು ಎಪಿಗ್ರಫಿ ಅಂತೇಳಿ ಕರಿತೀವಿ. ಅದೇ ರೀತಿ ನಾವು ಇಲ್ಲಿ ಇನ್ನಷ್ಟು ಮುಖ್ಯವಾದಂಥ ಪಾಯಿಂಟ್ ನೋಡೋದಾದ್ರೆ ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಿ? ಅಶೋಕನನ್ನು ನಾವು ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂತಂದ್ರೆ BL ರೈಸ್. ಯಾರು? BL ರೈಸ್ರವರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಇನ್ನೂ ಹಲವಾರು ರೀತಿಯ ನಾವು ಶಾಸನಗಳನ್ನು ನೋಡ್ಬೋದು. ಐಹೊಳೆ ಶಾಸನ ಆಗಿರ್ಬೋದು. ಐಹೊಳೆ ಶಾಸನ ಇದು ಇಮ್ಮಡಿ ಪುಲಕೇಶಿಯ ಸಾಧನೆಯನ್ನು ತಿಳಿಸುವಂತಹ ಶಾಸನ. ಅದೇ ರೀತಿ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು. ಸಮುದ್ರಗುಪ್ತನ ಬಗ್ಗೆ ತಿಳಿಸುವಂತಹ ಶಾಸನ ಅದು. ಅದೇ ರೀತಿ 2ನೇ ಚಂದ್ರಗುಪ್ತನ ಬಗ್ಗೆ ತಿಳಿಸುವಂಥದ್ದು ಮತ್ತು ಮೆಹ್ರೌಲಿ ಕಬ್ಬಿನ ಸ್ತಂಭ ಶಾಸನ. ಈ ರೀತಿ ನಮ್ಮ ಭಾರತದಲ್ಲಿ ಹಲವಾರು ಶಾಸನಗಳು ನಾವು ಕಂಡುಬರ್ತವೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್, ಈ ಕೆಳಗಿನ ಯಾವ ಗ್ರಂಥವನ್ನು 2ನೇ ಶಿವಮಾರ ರಚಿಸಿದ್ದಾನೆ? ಪ್ರಶ್ನೆಯನ್ನು ಸರಿಯಾಗಿ ಓದೋಣ. ಈ ಕೆಳಗಿನ ಯಾವ ಗ್ರಂಥವನ್ನು 2ನೇ ಶಿವಮಾರ ರಚಿಸಿದ್ದಾನೆ? ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ, ಗಜಶಾಸ್ತ್ರ. ಆಪ್ಷನ್ ಬಿ ಈ ಗಜಾಷ್ಟಕವನ್ನು ಯಾರು? 2ನೇ ಶಿವಮಾರ ರಚನೆಯನ್ನು ಮಾಡಿರ್ತಾನೆ. ಅದೇ ರೀತಿ ಈ ಗಜಶಾಸ್ತ್ರವನ್ನು ಯಾರು ರಚನೆ ಮಾಡಿರ್ತಾರಪ್ಪ ಅಂತಂದ್ರೆ ಸ್ತ್ರೀ ಪುರುಷ. ಯಾರು? ಸ್ತ್ರೀ ಪುರುಷ ಎನ್ನುವ ದೊರೆ ಈ ಗಜಶಾಸ್ತ್ರ ಎನ್ನುವಂಥ ಒಂದು ಗ್ರಂಥವನ್ನು ರಚನೆಯನ್ನು ಮಾಡಿರ್ತಾನೆ. ಗಜಾಷ್ಟಕ ಅನ್ನುವಂಥದ್ದು 2ನೇ ಶಿವಮಾರ ರಚನೆ ಮಾಡಿರುವಂಥದ್ದು. ಇದು ಸ್ತ್ರೀ ಪುರುಷ ರಚನೆ ಮಾಡಿರುವಂಥದ್ದು ಗಜಶಾಸ್ತ್ರ. ಅದೇ ರೀತಿಯಲ್ಲಿ ಪಂಚತಂತ್ರ ಅಂತೇಳಿ ಈ ಪಂಚತಂತ್ರ ಅತಿ ಹೆಚ್ಚು ಭಾಷೆಗಳಿಗೆ ಭಾಷಾಂತರಗೊಂಡಂತಹ ಒಂದು ಈ ಗ್ರಂಥ ಅಂತ ಹೇಳ್ಬೋದು. ಈ ಪಂಚತಂತ್ರವನ್ನು 2 ಜನ ರಚನೆಯನ್ನು ಮಾಡಿರ್ತಾರೆ. ಒಬ್ಬ ದುರ್ಗಸಿಂಹ. ಯಾರು? ದುರ್ಗಸಿಂಹ. ಮತ್ತು ಇನ್ನೊಬ್ಬ ಯಾರು? ದುರ್ಗಸಿಂಹ ಮತ್ತು ವಿಷ್ಣು ಶರ್ಮ ಮತ್ತು ದುರ್ಗಸಿಂಹ. ಈ ದುರ್ಗಸಿಂಹ ಈ ಪಂಚತಂತ್ರವನ್ನು ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿದರೆ, ಈ ಸಂಸ್ಕೃತ ಭಾಷೆಯಲ್ಲಿ ವಿಷ್ಣು ಶರ್ಮ ಅನ್ನುವಂತಹ ಒಬ್ಬ ಇತಿಹಾಸಕಾರ ಇದನ್ನು ರಚನೆಯನ್ನು ಮಾಡಿರ್ತಾನೆ.
ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಡಿ ಅಲ್ಲಿ ಐತೆ ನೋಡಿರಿ, ಶಿವತತ್ವ ಚಿಂತಾಮಣಿ. ಶಿವತತ್ವ ಚಿಂತಾಮಣಿ ಅನ್ನುವಂತಹ ಕೃತಿಯನ್ನು ಆಗಲೇ ನೋಡಿದ್ವಿ ನಾವು. ಯಾರು? ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ, ಸಾಳುವ, ತುಳುವ, ಅರವೀಡ ಅನ್ನುವಂಥ 4 ಮನೆತನಗಳ ಆಳ್ವಿಕೆಯನ್ನು ಮಾಡ್ತವ. ಅದರಲ್ಲಿ ಸಂಗಮ ಮನೆತನದ ಪ್ರಸಿದ್ಧ ದೊರೆಯಾದಂತಹ 2ನೇ ದೇವರಾಯ, ಯಾರು? 2ನೇ ದೇವರಾಯನ ಆಸ್ಥಾನದಲ್ಲಿರುವಂತಹ ಲಕ್ಕಣ್ಣ ದಂಡೇಶ್. ಯಾರು? ಲಕ್ಕಣ್ಣ ದಂಡೇಶ್ ಅನ್ನುವಂತಹ ಒಬ್ಬ ಲಕ್ಕಣ್ಣ ದಂಡೇಶ್ ಈತ ಈ ಶಿವತತ್ವ ಚಿಂತಾಮಣಿ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿರ್ತಾನೆ. ಇದು ಕನ್ನಡ ಭಾಷೆಯಲ್ಲಿ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಗ್ರಂಥ. ಯಾವುದು? ಕನ್ನಡ ಭಾಷೆಯಲ್ಲಿರುವಂತಹ ಗ್ರಂಥ. ಅದೇ ರೀತಿಯಲ್ಲಿ ನಾವು 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಂತಹ ವಿದೇಶಿಗರನ್ನು ನೋಡೋದಾದ್ರೆ ಅಬ್ದುಲ್ ರಜಾಕ್ ಅನ್ನುವಂತಹ ವಿದೇಶಿಗ ಈತನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ. ಈತ ಸರ್ವಧರ್ಮ ಸಹಿಷ್ಣುತರಾಗಿ ಆಳ್ವಿಕೆಯನ್ನು ಮಾಡಿರ್ತಾನೆ. ಯಾರು? 2ನೇ ದೇವರಾಯ. ನೆಕ್ಸ್ಟ್, ಪ್ರಾಚೀನ ಕಾಲದ ಮಾನವ ಬಳಸಿದ ಶಿಲೆ ಯಾವುದು? ಯಾವುದು? ಪ್ರಾಚೀನ ಕಾಲದ ಮಾನವ ಬಳಸಿದ ಶಿಲೆ ಯಾವುದು? ಸರಿಯಾದಂತಹ ಉತ್ತರವನ್ನು ನೋಡುವುದಾದರೆ ಆಪ್ಷನ್ ಎ ಕ್ವಾಡ್ಸೈಟ್. ಪ್ರಾಚೀನ ಮಾನವ ಬಳಸಿದಂತಹ ಶಿಲೆ ಯಾವುದಂತಂದ್ರೆ ಕ್ವಾಡ್ಸೈಟ್. ಇದನ್ನು ನಾವು ಬೆಣಚುಕಲ್ಲು ಅಂತ ಕೂಡ ಕರಿತೀವಿ. ಪ್ರಾಚೀನ ಮಾನವ ಈ ಕ್ವಾಡ್ಸೈಟ್ ಅಥವಾ ಬೆಣಚುಕಲ್ಲಿನಿಂದ ತನ್ನ ಆಯುಧಗಳನ್ನು ತಯಾರಿಸಿ ಅವುಗಳನ್ನು ಪ್ರಾಣಿಗಳ ಬೇಟೆಯಾಡಲು ಮತ್ತು ಇತ್ಯಾದಿಗಳ ಗಿಡ ಮರಗಳ ಕತ್ತರಿಸಲು ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಈ ಪ್ರಾಚೀನ ಕಾಲದ ಮಾನವ ಈ ಕ್ವಾಡ್ಸೈಟ್ ಅನ್ನುವಂತಹ ಒಂದು ಶಿಲೆಯನ್ನು ಬಳಸಿರ್ತಾನೆ. ಅದೇ ರೀತಿ ಪ್ರಾಚೀನ ಯುಗವನ್ನು ನೋಡೋದಾದ್ರೆ ನಾವು ಸಾಮಾನ್ಯ ಇದು 40,000ದಿಂದ 10,000 ಕಾಲವನ್ನು ನಾವು ಏನಂತ ಕರಿತೀವಿ? ಪ್ರಾಚೀನ ಕಾಲ ಅಂತ ಕರಿತೀವಿ. ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ನಾವು ಇದನ್ನು ಇನ್ನೊಂದು ಭಾಷೆಯಲ್ಲಿ ಕರೆಯೋದಾದ್ರೆ ಪ್ಯಾಲಿಯೋಲಿಥಿಕ್ ಯುಗ, ಅಂದರೆ ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋ ಎಂದರೆ ಶಿಲೆ, ಲಿಥಿಕ್ ಎಂದರೆ ಯುಗ. ಇದನ್ನು ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಇದನ್ನು ಕರೆದಂಥವರು ಜಾನ್ ಲುಬಾಕ್ ಅನ್ನುವಂತಹ ವ್ಯಕ್ತಿ ಈ ಪ್ಯಾಲಿಯೋಲಿಥಿಕ್ ಎನ್ನುವಂತಹ ಪದವನ್ನು ಮೊಟ್ಟ ಮೊದಲ ಬಾರಿಗೆ 1865ರಲ್ಲಿ ಈ ಪದವನ್ನು ಬಳಕೆಯನ್ನು ಮಾಡಿರ್ತಾನೆ. ಅದೇ ರೀತಿ ಇಲ್ಲಿ ಆಪ್ಷನ್ಸ್ ಬಿ ಐತೆ ನೋಡಿರಿ, ಕ್ಯಾಲ್ಸಿಡೇನಿ. ಈ ಕ್ಯಾಲ್ಸಿಡೇನಿ ಅನ್ನುವಂಥ ಶಿಲೆಯನ್ನು 2ನೇ ಅಂದರೆ ಮಧ್ಯಶಿಲಾಯುಗದ ಮಾನವ ಬಳಸಿರುವಂತಹ ಶಿಲೆ ಯಾವುದಪ್ಪ ಅಂತಂದ್ರೆ ಕ್ಯಾಲ್ಸಿಡೇನಿ ಎನ್ನುವಂತಹ ಶಿಲೆಯನ್ನು ಬಳಸಿರ್ತಾನವ ಆತನ ಆಯುಧವನ್ನು ತಯಾರು ಮಾಡಲಿಕ್ಕೆ. ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಕೂಡ ಅಂತೇಳಿ ಕರಿತಾರೆ. ಸೂಕ್ಷ್ಮ ಶಿಲಾಯುಗ ಯಾಕೆ ಕರಿತಾರಪ್ಪ ಅಂತಂದ್ರೆ ಇಲ್ಲಿ ಪ್ರಾಚೀನ ಕಾಲದಲ್ಲಿ ಆತ ಕಲ್ಲುಗಳಿಂದ ಅಷ್ಟೇನು ಶಾರ್ಪ್ ಆಗಿರಲಿಲ್ಲ ಅವು ಆಯುಧಗಳು. ಆದರೆ ಈ ಮಧ್ಯಶಿಲಾಯುಗಕ್ಕೆ ಮತ್ತು ಪ್ರಾಚೀನ ಶಿಲಾಯುಗಕ್ಕೆ ಕಂಪೇರ್ ಮಾಡಿದಾಗ ಈ ಮಧ್ಯಶಿಲಾಯುಗದ ಆಯುಧಗಳು, ಕಲ್ಲಿನ ಆಯುಧಗಳು ಅಷ್ಟೇ ಶಾರ್ಪಾಗಿ ಮತ್ತು ಚೂಪಾಗಿ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುವಂತಹ ಆಯುಧಗಳು ಈತ ಬಳಸಿರ್ತಾನೆ. ಆದ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತೇಳಿ ನಾವು ಕರಿತೀವಿ. ಇಲ್ಲಿನ ಆಯುಧಗಳು ಅತ್ಯಂತ ಚೂಪಾಗಿರುವಂತಹ ಕಲ್ಲಿನ ಆಯುಧಗಳನ್ನು ನಾವು ಕಾಣಬಹುದು. ಅದೇ ರೀತಿ ಮಧ್ಯಶಿಲಾಯುಗವನ್ನು ನಾವು ಮೆಸೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಇದನ್ನು ನಾವು ಮಧ್ಯಶಿಲಾಯುಗ ಅಂತೇಳಿ ಕರಿತೀವಿ. ಈ ಮಾನವನಿಗೆ ಮೊಟ್ಟ ಮೊದಲ ಬಾರಿಗೆ ಬೆಂಕಿ ಪರಿಚಯ ಆದದ್ದು ಹಳೆಯ ಶಿಲಾಯುಗದ ಅಂತ್ಯಭಾಗದಲ್ಲಿ. ಬೆಂಕಿ ಅನ್ನೋದು ಅಗ್ನಿ ಅನ್ನುವಂಥದ್ದು ಪರಿಚಯ ಆಗಿರ್ತದೆ. ಅದೇ ರೀತಿ ಇಲ್ಲಿ ಈ ಮಧ್ಯಶಿಲಾಯುಗದಲ್ಲಿ ಆತನ ಉದ್ಯೋಗ ಏನಾಗಿತ್ತಪ್ಪ ಅಂತಂದ್ರೆ ಮಡಿಕೆಯನ್ನು ತಯಾರು ಮಾಡುವುದು ಮತ್ತು ಇದರಲ್ಲಿ ಮಡಿಕೆ ತಯಾರು ಮಾಡ್ತಿದ್ದ ಮತ್ತು ಪಶು ಸಂಗೋಪನೆ, ಪ್ರಾಣಿ ಸಾಕಾಣಿಕೆಯನ್ನು ಈತ ಕಲಿತಿದ್ದ. ಅದೇ ರೀತಿ ಇಲ್ಲಿ ಪ್ರಾಚೀನ ಶಿಲಾಯುಗದಲ್ಲಿ ಮಾನವ ಆತನ ಉದ್ಯೋಗ ಏನಾಗಿತ್ತಪ್ಪ ಅಂತಂದ್ರೆ ಕೃಷಿ ಮತ್ತು ಪಶು ಸಂಗೋಪನೆ. ಅದರ ಜೊತೆ ಇದು ಮಧ್ಯಶಿಲಾಯುಗದ್ದು. ಪ್ರಾಚೀನ ಕಾಲದಲ್ಲಿ ಆತ ಅಲೆಮಾರಿಯಾಗಿ ತನ್ನ ಜೀವನವನ್ನು ನಡೆಸಿ ಬೇಟೆಯಾಡುತ್ತಾ ಆತನ ಆಹಾರ ಸಂಗ್ರಹಣೆ ಮತ್ತು ಬೇಟೆಯಾಡುವುದು ಈ ಪ್ರಾಚೀನ ಕಾಲದ ಮಾನವನ ಒಂದು ಉದ್ಯೋಗವಾಗಿತ್ತಂತೇಳಿ ಹೇಳ್ಬೋದು ನಾವು. ಅದೇ ರೀತಿ ಇಲ್ಲಿ ಈ ಕಪ್ಪು ಶಿಲೆ ಅಂತ ಇತ್ತು ಆಪ್ಷನ್ ಸಿ ಅಲ್ಲಿ. ಕಪ್ಪು ಶಿಲೆ ಇದು ಮಾನವ ನವಶಿಲಾಯುಗದಲ್ಲಿ ಬಳಸಿರುವಂತಹ ಒಂದು ಶಿಲೆ ಅಂತ ಹೇಳ್ಬೋದು ನಾವು. ನವಶಿಲಾಯುಗವನ್ನು ನಾವು ಏನಂತ ಕರಿತೀವಿ? ಇದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನವಶಿಲಾಯುಗವನ್ನು ನಾವು ಏನಂತ ಕರಿತೀವಿ ಅಂತೇಳಿ. ಅದೇ ರೀತಿ ನವಶಿಲಾಯುಗದಲ್ಲಿ ಮಾನವ ಕೃಷಿ ಮಾಡುವುದನ್ನು ಕಲಿತ. ನವಶಿಲಾಯುಗದಲ್ಲಿ ಬಳಸಿದ ಆಯುಧ ಯಾವುದು? ಕಪ್ಪು ಶಿಲೆ. ರಾಯಚೂರು ಜಿಲ್ಲೆಯಲ್ಲಿ ಈ ನವಶಿಲಾಯುಗದ ಒಂದು ತಾಣ ಅಂತೇಳಿ ಹೇಳ್ಬೋದು ನಾವು. ರಾಯಚೂರು ಜಿಲ್ಲೆ ಆಗಿರ್ಬೋದು ಮತ್ತು ತಮಿಳುನಾಡಿನ ತಿರುನಲ್ವೇಲಿ ಇವೆಲ್ಲ ಹೊಸ ಶಿಲಾಯುಗದ ಒಂದು ತಾಣಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಆಧುನಿಕ ರೂಪಾಯಿಗಳ ಜನಕ ಎಂದು ಯಾರನ್ನು ಕರೆಯುತ್ತೇವೆ? ಪ್ರಶ್ನೆಯನ್ನು ಏನು? ಆಧುನಿಕ ರೂಪಾಯಿಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳೆಲ್ಲ ನೋಡಿಲ್ರಿ. ಆಯ್ಕೆಗಳನ್ನು ನೋಡೋದಾದರೆ ಮೊಹಮ್ಮದ್ ಬಿನ್ ತುಘಲಕ್, ಶೇರ್ ಶಾ ಸೂರಿ,
ಇಲ್ತಮಷ್ ಮತ್ತು ಸ್ಕಂದಗುಪ್ತ. ಇದರಲ್ಲಿ ನೀವು ಈ 3 ಆಯ್ಕೆಗಳ ಮೇಲೆ 4 ಆಯ್ಕೆಗಳ ಮೇಲೆ ನಾವು ಪ್ರಶ್ನೆಗಳನ್ನು ಆಗಿರೋದನ್ನು SDA FDA ಮತ್ತು ಹಲವಾರು ಪರೀಕ್ಷೆಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದ ಈ 4 ಆಯ್ಕೆಗಳನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತೈತಿ. ಈಗ 1ನೇ ಆಯ್ಕೆಗಳನ್ನು ನೋಡೋಣ. ಏನದ ಮೊಹಮ್ಮದ್ ಬಿನ್ ತುಘಲಕ್. ಈ ಮೊಹಮ್ಮದ್ ಬಿನ್ ತುಘಲಕ್ನನ್ನು ನಾವು ಏನಂತ ಕರಿತೀವಿ? ಹಣಗಾರರ ರಾಜ ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಹಣಗಾರರ ರಾಜ ಅಂತೇಳಿ ಯಾರನ್ನು ಕರಿತೀವಿ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಈತನನ್ನು ಕರೆದವರು ಎಡ್ವರ್ಡ್ ಥಾಮಸ್ ಅನ್ನುವಂತಹ ಇತಿಹಾಸಕಾರ ಮೊಹಮ್ಮದ್ ಬಿನ್ ತುಘಲಕ್ನನ್ನು ಹಣಗಾರರ ರಾಜ ಅಂತೇಳಿ ಕರೀತಾರೆ. ಅದೇ ರೀತಿ ಇಲ್ಲಿ ಶೇರ್ ಶಾ ಸೂರಿ ಅಂತೇಳಿದೆ. ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಶೇರ್ ಶಾ ಸೂರಿ. ಆಧುನಿಕ ರೂಪಾಯಿಗಳ ಜನಕ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂತಂದ್ರೆ ಶೇರ್ ಶಾ ಸೂರಿನನ್ನು ನಾವು ಆಧುನಿಕ ರೂಪಾಯಿಗಳ ಜನಕ ಅಂತೇಳಿ ಕರಿತೀವಿ. ಇವರನ್ನು ಕರೆದವನು ಕೂಡ ಎಡ್ವರ್ಡ್ ಥಾಮಸ್ ಅನ್ನುವಂತಹ ಇತಿಹಾಸಕಾರ ಈ ಶೇರ್ ಶಾನನ್ನು ಆಧುನಿಕ ರೂಪಾಯಿಗಳ ಜನಕ ಅಂತೇಳಿ ಕರಿತೀವಿ. ಈ ಶೇರ್ ಶಾಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂತಂದ್ರೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳನ್ನು ಈತ ನಿರ್ಮಾಣವನ್ನು ಮಾಡಿರ್ತಾನೆ. ಅದರ ಮೇಲೆ ಈ ಶೇರ್ ಶಾನ ಮೇಲೆ ಪ್ರಶ್ನೆ ಆಗಿರುವಂಥದ್ದು ಯಾವುದು? ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳನ್ನು ನಿರ್ಮಾಣ ಮಾಡಿದವನು ಯಾರಂತ ಕೇಳಿದಂದ್ರೆ ನೀವು ಶೇರ್ ಶಾ ಅಂತೇಳಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ತಮಷ್ ಬಗ್ಗೆ ನಾವು ತಿಳಿಯೋದಾದರೆ ಈತನನ್ನು ಕೂಡ ಆಧುನಿಕ ನಾಣ್ಯಗಳ ಪಿತಾಮಹ ಅಂತೇಳಿ ಕರಿತೀವಿ. ಏನು? ಆಧುನಿಕ ನಾಣ್ಯಗಳ ಪಿತಾಮಹ ಅಂತೇಳಿ ಈ ಇಲ್ತಮಷ್ನನ್ನು ಕರಿತೀವಿ. ಈತನನ್ನು ಕರೆದವರು ಯಾರಪ್ಪ ಅಂತಂದ್ರೆ ಲೆನ್ಪೋಲ್ ಅನ್ನುವಂತಹ ಇತಿಹಾಸಕಾರ. ಯಾರು? ಲೆನ್ಪೋಲ್ ಅನ್ನುವಂತಹ ಇತಿಹಾಸಕಾರ ಈತನನ್ನು ಆಧುನಿಕ ನಾಣ್ಯಗಳ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಮತ್ತು ಈ ಇಲ್ತಮಷ್ನನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ. ಏನಪ್ಪ ಅಂತಂದ್ರೆ ಗುಲಾಮರ ಗುಲಾಮ. ಯಾರು? ಗುಲಾಮರ ಗುಲಾಮ ಅಂತೇಳಿ ಕರಿತೀವಿ. ಯಾಕಂತಂದ್ರೆ ಮೊಹಮ್ಮದ್ ಗೋರಿಯ ಗುಲಾಮ ಕುತುಬುದ್ದೀನ್ ಐಬಕ್ ಆಗಿರ್ತಾನೆ. ಆದರೆ ಈ ಇಲ್ತಮಷ ಇದ್ದಂತಹ ಕುತುಬುದ್ದೀನ್ ಐಬಕ್ಕನ ಗುಲಾಮ ಆಗಿದ್ದರಿಂದ ಇವರನ್ನು ಈ ಇಲ್ತಮಷ್ನನ್ನು ಗುಲಾಮರ ಗುಲಾಮ ಅಂತ ಕರಿತೀವಿ. ಇವರೆಲ್ಲರೂ ಗುಲಾಮ ಆಗಿದ್ದರಿಂದ ಇವರನ್ನು ಈ ಮೊದಲ ಸಂತತಿ ಯಾವುದು? ಗುಲಾಮಿ ಸಂತತಿ ಅಂತೇಳಿ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಸಂತತಿ ಅನ್ನುವಂಥದ್ದು 1206ರಲ್ಲಿ ಪ್ರಾರಂಭವಾಗ್ತದೆ. ಯಾರು? ಕುತುಬುದ್ದೀನ್ ಐಬಕ್ಕನಿಂದ. ಕುತುಬುದ್ದೀನ್ ಐಬಕ್ಕನಿಂದ ಪ್ರಾರಂಭವಾದಂತಹ ಕುತುಬ್ ಮಿನಾರ ಈ ಇಲ್ತಮಷನ ಕಾಲಾವಧಿಯಲ್ಲಿ ಅದರ ಪೂರ್ಣವಾಗಿ ಅದರ ಕಟ್ಟಡ ನಿರ್ಮಾಣವಾಗ್ತದೆ. ಯಾರ ಕಾಲದಲ್ಲಿ? ಇಲ್ತಮಷನ ಕಾಲದಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ಕಂದಗುಪ್ತ ಅಂತೇಳಿ ಆಯ್ಕೆ ಇಲ್ಲದೆ. ಸ್ಕಂದಗುಪ್ತ ಅಂತಂದ್ರೆ ಈತ ಗುಪ್ತರ ಒಬ್ಬ ಪ್ರಸಿದ್ಧವಾದಂತಹ ಒಬ್ಬ ಅರಸ ಅಂತ ಹೇಳ್ಬೋದು. ಈತನ ಕಾಲದಲ್ಲಿಯೂ ಕೂಡ ಇವ ನಾಣ್ಯಗಳನ್ನು ಜಾರಿಯಲ್ಲಿ ತಂದಿರ್ತಾನೆ. ಈತ ತನ್ನ ನಾಣ್ಯಗಳ ಮೇಲೆ ನವಿಲಿನ ಚಿತ್ರವನ್ನು ಟಂಕಣೆಯನ್ನು ಮಾಡಿರ್ತಾನೆ. ಯಾವ ಚಿತ್ರ? ನವಿಲಿನ ಚಿತ್ರವನ್ನು ಟಂಕಣೆ ಮಾಡಿದ ಗುಪ್ತರ ಅರಸ ಯಾರು ಅಂತ ಕೇಳ್ತಂದ್ರೆ ಸ್ಕಂದಗುಪ್ತ ಅಂತೇಳಿ ಹಾಕಬೇಕಾಗ್ತದೆ ನೀವು. ಯಾರು? ಸ್ಕಂದಗುಪ್ತ ನವಿಲಿನ ಚಿತ್ರವನ್ನು ಟಂಕಣವನ್ನು ಮಾಡಿರ್ತಾನೆ. ಎಸ್, ಈ ತರಗತಿಗಳು ನಿಮಗೆ ಇಂಟ್ರೆಸ್ಟ್ ಅನಿಸಿದರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡುತ್ತಾ, ಅದೇ ರೀತಿ ನಿಮಗೆ ಈ ವಿಡಿಯೋನ PPT ಬೇಕೆನಿಸಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದರಲ್ಲಿ ಈ PPTಯನ್ನು ಸೆಂಡ್ ಮಾಡಲಾಗಿರ್ತದೆ. ಅದನ್ನು ನೀವು ನೋಡಬಹುದು. ಎಸ್, ಥ್ಯಾಂಕ್ ಯು.